ನಗುತ್ತಾ ಇರು ಅನ್ನೋದಕ್ಕೆ ಕೀಪ್ ಆನ್ ಲಾಫಿಂಗ್ ಅಥವಾ ಕೀಪ್ ಸ್ಮೈಲಿಂಗ್. ಇದೇನು ದೊಡ್ಡ ವಿಷಯ ಅಲ್ಲ, ಇದೇನು ಅಂತ ದೊಡ್ಡ ವಿಷಯ ಅಲ್ಲ ಅಂತೀವಲ್ಲ, ಇಟ್ಸ್ ನೋ ಬಿಗ್ ಡೀಲ್. ಎಲ್ಲವೂ ತಯಾರಿದೆ, ಎಲ್ಲವೂ ರೆಡಿಯಾಗಿದೆ ಅಂತೀವಲ್ಲ, ಎವ್ರಿಥಿಂಗ್ ಈಸ್ ರೆಡಿ. ಇಲ್ಲಿಂದ ಹೊರಟು ಹೋಗು, ಇಲ್ಲಿರ್ಬೇಡ ಅನ್ನೋದಕ್ಕೆ ಗೋ ಅವೇ ಫ್ರಮ್ ಹಿಯರ್. ನಾನು ಹೊರಡೋದ್ರಲ್ಲಿದ್ದೆ ಅಂತೀವಲ್ಲ, ಐ ವಾಸ್ ಅಬೌಟ್ ಟು ಗೋ. ನೀನು ಎಲ್ಲಿಗೆ ಹೋಗಿದ್ದೆ ಕೇಳೋದಕ್ಕೆ ವೇರ್ ಡಿಡ್ ಯು ಗೋ. ಇದು ನಿನ್ನ ನಿರ್ಧಾರವಾಗಿತ್ತು, ನನ್ನದಲ್ಲ. ಇದು ನಿನ್ನ ಡಿಸಿಷನ್ ಆಗಿತ್ತು, ನಂದಲ್ಲ ಅನ್ನೋದಕ್ಕೆ ಇಟ್ ವಾಸ್ ಯುವರ್ ಡಿಸಿಷನ್ ನಾಟ್ ಮೈನ್. ನನಗೆ ಮತ್ತೆ ತೋರಿಸು, ನನಗೆ ಇನ್ನೊಮ್ಮೆ ತೋರಿಸು ಅನ್ನೋದಕ್ಕೆ ಶೋ ಮಿ ಅಗೈನ್. ನಿನಗೆ ಏನು ಮಾಡಬೇಕನ್ಸುತ್ತೋ ಮಾಡೋದನ್ನ ಅನ್ನೋದಕ್ಕೆ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ. ನೀರು ಕಲುಷಿತವಾಗಿದೆ, ನೀರು ಕೊಳಕಾಗಿದೆ ಅನ್ನೋದಕ್ಕೆ ದ ವಾಟರ್ ಈಸ್ ಡರ್ಟಿ. ನೀನು ಹೋಗಬಲ್ಲೆ, ನಿನಗೆ ಹೋಗೋಕ್ಕಾಗತ್ತೆ ಅನ್ನೋದಕ್ಕೆ ಯು ಕ್ಯಾನ್ ಗೋ. ಅವನು ಅಮೇರಿಕದಲ್ಲಿ ವಾಸಿಸುತ್ತಾನೆ, ಅವನು ಅಮೇರಿಕದಲ್ಲಿರ್ತಾನೆ ಅನ್ನೋದಕ್ಕೆ he lives in America. ನಾನು ನಿನ್ನನ್ನು ಒಪ್ಪುತ್ತೇನೆ ಅಂದರೆ ನೀನು ಹೇಳಿದ್ದನ್ನು ನಾನು ಒಪ್ತೀನಿ, ನಿನ್ನ ಮಾತಿಗೆ ನನ್ನ ಸಹಮತ ಇದೆ ಅನ್ನೋ ಅರ್ಥ. ಐ ಅಗ್ರಿ ವಿತ್ ಯು. ನಮಗೆ ನಿಮ್ಮ ಸಹಾಯ ಬೇಕು, ನಮಗೆ ನಿಮ್ಮ ಹೆಲ್ಪ್ ಬೇಕು ಅನ್ನೋದಕ್ಕೆ ವಿ ನೀಡ್ ಯುವರ್ ಹೆಲ್ಪ್. ನಾನು ಅಲ್ಲಿಗೆ ಆಗಾಗ ಹೋಗುತ್ತೇನೆ, ನಾನು ಅಲ್ಲಿಗೆ ಅವಾಗ ಹೋಗ್ತೀನಿ ಅನ್ನೋದಕ್ಕೆ ಐ ಆಫನ್ ಗೋ ದೇರ್. ಮನೆಗೆ ಬೆಂಕಿ ತಗುಲಿದೆ, ಮನೆಗೆ ಬೆಂಕಿ ಬಿದ್ದಿದೆ ಅನ್ನೋದಕ್ಕೆ ದ ಹೌಸ್ ಈಸ್ ಆನ್ ಫೈರ್. ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಅನ್ನೋದಕ್ಕೆ ದ ಟ್ರುತ್ ಈಸ್ ಆಲ್ವೇಸ್ ಬಿಟರ್. ಇಡೀ ನಗರಕ್ಕೆ ಅವನು ಗೊತ್ತು, ಇಡೀ ಸಿಟಿಗೆ ಅವನು ಯಾರು ಅಂತ ಗೊತ್ತು ಅಂತ ಹೇಳೋದಕ್ಕೆ ದ ಎಂಟೈರ್ ಸಿಟಿ ನೋಸ್ ಹಿಮ್. ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಿ? ಹೂ ಆರ್ ಯು ಟಾಕಿಂಗ್ ಅಬೌಟ್? ಈ ಬ್ಯಾಗ್ ತುಂಬ ತೂಕ ಇದೆ, ಈ ಬ್ಯಾಗ್ ಇದೆಯಲ್ಲ ಇದು ತುಂಬ ವೆಯ್ಟ್ ಇದೆ ಅನ್ನೋದಕ್ಕೆ ದಿಸ್ ಬ್ಯಾಗ್ ಈಸ್ ವೆರಿ ಹೆವಿ. ನನಗೆ ನೆಮ್ಮದಿಯಿಂದ ಬದುಕಲು ಬಿಡು, ನನಗೆ ಪೀಸ್ಫುಲ್ಲಾಗಿ ಬದುಕೋಕೆ ಬಿಡು ಅಂತ ಹೇಳ್ತೀವಲ್ಲ, ಲೆಟ್ ಮೀ ಲಿವ್ ಪೀಸ್ಫುಲಿ. ನಾನು ಯಾವಾಗಲೂ ನಿನಗೆ ಏನನ್ನೂ ಹೇಳಿಲ್ಲ, ನಾನು ಯಾವಾಗ ಕೂಡ ನಿನಗೆ ಏನನ್ನೂ ಹೇಳಿಲ್ಲ ಅನ್ನೋದಕ್ಕೆ ಐ ನೆವರ್ ಸೆಡ್ ಎನಿಥಿಂಗ್ ಟು ಯು. ನೀನು ಇದರಿಂದ ತಪ್ಪಿಸಿಕೊಳ್ಳಲಾರೆ, ಇದರಿಂದ ತಪ್ಪಿಸ್ಕೊಳ್ಳೋಕೆ ನಿನಗೆ ಆಗಲ್ಲ ಅಂತ ಹೇಳೋದಕ್ಕೆ ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ನಾನು ಮತ್ತೊಮ್ಮೆ ಯೋಚಿಸಿದೆ, ಇನ್ನೊಂದು ಸರಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ ಅನ್ನೋದಕ್ಕೆ ಐ ಥಾಟ್ ಒನ್ಸ್ ಅಗೈನ್. ಅವನ ಕುರಿತು ತಮಾಷೆ ಮಾಡಬೇಡ, ಅವನ ಬಗ್ಗೆ ತಮಾಷೆ ಮಾಡಬೇಡ. ಡೋಂಟ್ ಮೇಕ್ ಫನ್ ಆಫ್ ಹಿಮ್. ನನ್ನ ಶರ್ಟನ್ನು ತೊಳಿ, ನನ್ನ ಶರ್ಟನ್ನು ವಾಶ್ ಮಾಡು ಅನ್ನೋದಕ್ಕೆ ವಾಶ್ ಮೈ ಶರ್ಟ್. ದಯವಿಟ್ಟು ಬೇರೆಯವ್ರಿಗೆ ಹೇಳಬೇಡ, ಪ್ಲೀಸ್ ಬೇರೆಯವ್ರಿಗೆ ಮಾತ್ರ ಹೇಳಕ್ಕೆ ಹೋಗ್ಬೇಡ ಅನ್ನೋದಕ್ಕೆ ಡೋಂಟ್ ಟೆಲ್ ಅದರ್ಸ್ ಪ್ಲೀಸ್. ರಿಮೋಟ್ ಎಲ್ಲಿದೆ ರಿಮೋಟ್ ಕೇಳೋದಕ್ಕೆ ವೇರ್ ಇಸ್ ದ ರಿಮೋಟ್. ನನಗೆ ಯಾವುದೇ ಅಭ್ಯಂತರ ಇಲ್ಲ, ನನಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅನ್ನೋದಕ್ಕೆ ಐ ಹ್ಯಾವ್ ನೋ ಅಬ್ಜೆಕ್ಷನ್. ನೀನು ಅವನಿಗೆ ಏಕೆ ಹೋಗಲು ಬಿಟ್ಟೆ, ನೀನು ಅವನಿಗೆ ಹೋಗೋಕ್ಕೆ ಯಾಕೆ ಬಿಟ್ಟೆ ಅಂತ ಕೇಳೋದಕ್ಕೆ ವೈ ಡಿಡ್ ಯು ಲೆಟ್ ಹಿಮ್ ಗೋ. ಇದು ಅತಿ ಆಯಿತು,
ಇದು ಸ್ವಲ್ಪ ಓವರ್ ಆಯಿತು ಅಂತೀವಲ್ಲ, ದಿಸ್ ಈಸ್ ಟೂ ಮಚ್, ದಿಸ್ ಈಸ್ ಟೂ ಮಚ್. ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನನಗೆ ನನ್ನ ಮೇಲೆ ನಂಬಿಕೆ ಇದೆ ಅನ್ನೋದಕ್ಕೆ ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ಬಿಲೀವ್ ಇನ್ ಮೈ ಸೆಲ್ಫ್. ನಾನು ನಿನಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ನಾನು ನಿನಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ವಾರ್ನಿಂಗ್ ಯು, ಐ ಆಮ್ ವಾರ್ನಿಂಗ್ ಯು. ಇದನ್ನು ಒಡೆಯಬೇಡ, ಇದನ್ನು ಬ್ರೇಕ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಬ್ರೇಕ್ ಇಟ್, ಡೋಂಟ್ ಬ್ರೇಕ್ ಇಟ್. ನಿನ್ನ ಗಮನ ಎಲ್ಲಿದೆ, ನಿನ್ನ ಅಟೆನ್ಷನ್ ಎಲ್ಲಿದೆ, ನಿನ್ನ ಫೋಕಸ್ ಎಲ್ಲಿದೆ ಕೇಳೋದಕ್ಕೆ ವೇರ್ ಈಸ್ ಯುವರ್ ಅಟೆನ್ಷನ್, ವೇರ್ ಈಸ್ ಯುವರ್ ಅಟೆನ್ಷನ್. ನಿನಗೆ ಹುಷಾರಿಲ್ವಾ, ನಿನಗೆ ಆರಾಮಿಲ್ವಾ ಕೇಳ್ತೀವಲ್ಲ, ಆರ್ ಯು ಸಿಕ್, ಆರ್ ಯು ಸಿಕ್. ನನಗೆ ನಾಡಿದ್ದು ನೆನಪಿಸು, ನನಗೆ ನಾಡಿದ್ದು ನೆನಪಿಸು ಅನ್ನೋದಕ್ಕೆ ರಿಮೈಂಡ್ ಮೀ ಡೇ ಆಫ್ಟರ್ ಟುಮಾರೋ, ರಿಮೈಂಡ್ ಮೀ ಡೇ ಆಫ್ಟರ್ ಟುಮಾರೋ. ನಿನಗೆ ಇದು ಗೊತ್ತಿದೆ, ನಿಂಗಿದು ಗೊತ್ತಿದೆ ಅಂತ ಹೇಳೋದಕ್ಕೆ ಯು ನೋ ಇಟ್, ಯು ನೋ ಇಟ್. ಏನೂ ಆಗುವುದಿಲ್ಲ, ಏನೂ ಆಗೋದಿಲ್ಲ ಅನ್ನೋದಕ್ಕೆ ನಥಿಂಗ್ ವಿಲ್ ಹ್ಯಾಪನ್, ನಥಿಂಗ್ ವಿಲ್ ಹ್ಯಾಪನ್. ನಿನ್ನ ಟ್ಯಾಲೆಂಟನ್ನು ತೋರಿಸು, ನಿನ್ನ ಟ್ಯಾಲೆಂಟನ್ನು ತೋರಿಸು ಅನ್ನೋದಕ್ಕೆ ಶೋ ಯುವರ್ ಟ್ಯಾಲೆಂಟ್, ಶೋ ಯುವರ್ ಟ್ಯಾಲೆಂಟ್. ನೀರನ್ನು ಈಗಲೇ ಕಾಯಿಸು, ಇವಾಗಲೇ ನೀರು ಕಾಯಿಸು ಅಂತೀವಲ್ಲ, ಹೀಟ್ ದ ವಾಟರ್ ನಾವ್, ಹೀಟ್ ದ ವಾಟರ್ ನಾವ್. ಸ್ವಲ್ಪ ಬಿಸಿ ನೀರು ತಗೊಂಡು ಬಾ, ಸ್ವಲ್ಪ ಬಿಸಿ ನೀರು ತಗೊಂಡು ಬಾ. ಬ್ರಿಂಗ್ ಸಮ್ ಹಾಟ್ ವಾಟರ್, ಬ್ರಿಂಗ್ ಸಮ್ ಹಾಟ್ ವಾಟರ್. ದಿನಾಂಕ ಮುಂದೆ ಹಾಕಬೇಡ, ಡೇಟನ್ನು ಪೋಸ್ಟ್ಪೋನ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಪೋಸ್ಟ್ಪೋನ್ ದ ಡೇಟ್, ಡೋಂಟ್ ಪೋಸ್ಟ್ಪೋನ್ ದ ಡೇಟ್. ಮೊದಲು ನನಗೆ ಹೋಗಲು ಬಿಡಿ, ಫಸ್ಟ್ ನಂಗೆ ಹೋಗಕ್ಕೆ ಬಿಡಿ ಆಮೇಲೆ ನೋಡೋಣ ಅಂತೀವಲ್ಲ, ಲೆಟ್ ಮೀ ಗೋ ಫಸ್ಟ್, ಲೆಟ್ ಮೀ ಗೋ ಫಸ್ಟ್. ಬೇಗನೆ ಪಾಸ್ವರ್ಡ್ ಹಾಕು, ಬೇಗ ಪಾಸ್ವರ್ಡ್ ಹಾಕು, ಹೊರಟೋಗುತ್ತಿಲ್ಲ ಅಂದರೆ ಅಂತೀವಲ್ಲ, ಕ್ವಿಕ್ಲಿ ಎಂಟರ್ ದ ಪಾಸ್ವರ್ಡ್, ಕ್ವಿಕ್ಲಿ ಎಂಟರ್ ದ ಪಾಸ್ವರ್ಡ್. ಟ್ರಾಫಿಕ್ ರೂಲ್ಸ್ ಅನುಸರಿಸು, ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡು ಅನ್ನೋದಕ್ಕೆ ಒಬೇ ದ ಟ್ರಾಫಿಕ್ ರೂಲ್ಸ್, ಒಬೇ ದ ಟ್ರಾಫಿಕ್ ರೂಲ್ಸ್. ಬೇರೆ ಯಾರನ್ನಾದರೂ ಕೇಳು, ಬೇರೆ ಯಾರನ್ನಾದರೂ ಕೇಳು. ಆಸ್ಕ್ ಸಮ್ವನ್ ಎಲ್ಸ್, ಆಸ್ಕ್ ಸಮ್ವನ್ ಎಲ್ಸ್. ನನ್ನ ಪ್ರಕಾರ ನೀನು ಸರಿ, ನೀನು ಸರಿ ಅಂದರೆ ನೀನು ಮಾಡಿದ್ದು ಸರಿ, ನೀನು ಹೇಳಿದ್ದು ಸರಿ, ನೀನು ಬರ್ದಿದ್ದು ಸರಿ, ಈ ರೀತಿ ಅರ್ಥ ಬರುತ್ತೆ. ಸೊ ನನ್ನ ಪ್ರಕಾರ ನೀನು ಸರಿ ಅನ್ನೋದಕ್ಕೆ ಅಕಾರ್ಡಿಂಗ್ ಟು ಮೀ ಯು ಆರ್ ರೈಟ್, ಅಕಾರ್ಡಿಂಗ್ ಟು ಮೀ ಯು ಆರ್ ರೈಟ್. ರಾತ್ರಿ ಹೊತ್ತಲ್ಲಿ ಐಸ್ ಕ್ರೀಮ್ ತಿನ್ನಬೇಡ, ರಾತ್ರಿ ಹೊತ್ತಲ್ಲಿ ಐಸ್ ಕ್ರೀಮ್ ತಿನ್ನಬೇಡ, ಕೋಲ್ಡ್ ಆಗುತ್ತೆ ಅಂತೀವಲ್ಲ, ಡೋಂಟ್ ಈಟ್ ಐಸ್ ಕ್ರೀಮ್ ಇನ್ ದ ನೈಟ್, ಡೋಂಟ್ ಈಟ್ ಐಸ್ ಕ್ರೀಮ್ ಇನ್ ದ ನೈಟ್. ನೀರು ಕುಡಿಬೇಡ, ಡೋಂಟ್ ಡ್ರಿಂಕ್ ವಾಟರ್, ಡೋಂಟ್ ಡ್ರಿಂಕ್ ವಾಟರ್. ನೀನು ಸರಿ ಇದೀಯಾ, ನೀನು ಕರೆಕ್ಟ್ ಇದೆಯಾ ಅನ್ನೋದಕ್ಕೆ ಯು ಆರ್ ರೈಟ್, ಯು ಆರ್ ರೈಟ್. ದಯವಿಟ್ಟು ನಿಮ್ಮ ಆಸನ ಸ್ವೀಕರಿಸಿ, ನಿಮ್ಮ ಆಸನವನ್ನು ಸ್ವೀಕರಿಸಿ ಅಂತೀವಲ್ಲ. ಸೊ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.